ಇದರಲ್ಲಿ ಪ್ರೊಜೆಕ್ಟ್ರಲ್ಲಿ ನಿಮಗೆ ಈಗ ಪ್ರೊಜೆಕ್ಟರ್ ಸ್ಕ್ರೀನ್ ಟ್ರೈಪಾಡ್ ಸ್ಟ್ಯಾಂಡ್ ಯಾವ ಥರ ಮೌಂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಯೂಶಲಿ ಈ ಥರ ಇರುತ್ತೆ ವರ್ಟಿಕಲ್ ಆಗಿ. ಸೊ ಇದು ಮೇಲ್ಗಡೆ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇದು ಬಂದು ಲಾಕು, ಲೆಗ್ಸ್ ಇರುತ್ತೆ. ಲೆಗ್ಸ್ನ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಆಟೋಮೆಟಿಕ್ ಅದು ಲೆಗ್ ಸೆಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಇದು ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ನೀವು ಯಾವ ಹೈಟ್ ಬೇಕೋ, ಯೂಶಲಾಗಿ ಹೈಟು ಚಿಕ್ಕದು ಮಾಡ್ಕೋಬೇಕು ಅಂದರೆ ನೀವು ಯಾವ ಹೈಟ್ ಬೇಕೋ ಸೆಟ್ ಮಾಡ್ಕೊಬೋದು. ಸೊ ಹೈಟ್ ಜಾಸ್ತಿ ಮಾಡ್ತೀರಾ ಅಂದರೆ ಲೂಸ್ ಮಾಡ್ಕೊಳ್ಳಿ. ಇದು ಕ್ಲಾಕ್ ವೈಸ್ ತಿರ್ಸಿದ್ರೆ ನಿಮ್ಗೆ ಟೈಟ್ ಆಗುತ್ತೆ. ಸೊ ಹೈಟ್ ಅಡ್ಜಸ್ಟ್ ಆಗಿದೆ ಈಗ. ಸೊ ಫಸ್ಟ್ ಪಾಯಿಂಟ್ ಬಂದು ಪ್ರೊಜೆಕ್ಟರು. ಇದು ಪ್ರೊಜೆಕ್ಟರ್ ಲಾಕ್ ಇದೆ. ಸೊ ಲಾಕು ಇದೊಂದು ಲಾಕ್ ಆಪ್ರೇಟ್ ಮಾಡೋಕ್ಕೆ ನಾಬ್. ಸೊ ಇದನ್ನು ಹಾಕೋ ಟೈಮಲ್ಲಿ ಇದನ್ನು ಪ್ರೆಸ್ ಮಾಡಿಕೊಂಡು ಒಳಗಡೆ ಸೇರಿಸಿದ್ರೆ ಇದು ಲಾಕ್ ಆಗುತ್ತೆ. ಕೈ ರಿಲೀಸ್ ಮಾಡಿ. ಸೊ ಇದೀಗ ಸೆಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರೀನ್. ಇದು ಸ್ಕ್ರೀನ್ನ ಈಗ ನೀವು ಯಾವ ಹೈಟ್ ಬೇಕೋ ಆ ಹೈಟು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಇದು ಹೈಟ್ ಅಡ್ಜಸ್ಟ್ ಆಯಿತು. ಇಲ್ಲಿ ಒಂದು ನಾಚ್ ಇರುತ್ತೆ, ಕರೆಕ್ಟಾಗಿ ಇಲ್ಲಿ ನಾಚಿಗೆ ಕೂರಿಸಿದ್ರೆ ಇದು ಲಾಕ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಓರಿಯೆಂಟೇಷನ್ ಏನಾದ್ರು ಚೇಂಜ್ ಮಾಡ್ತೀರಾ, ಹೈಟ್ ಏನಾದ್ರು ಅಡ್ಜಸ್ಟ್ ಮಾಡ್ತೀರಾ ಅಂದರೆ ಅಲ್ಲಿ ಬಿಗಿನಿಂಗ್ ತೋರಿಸಿದ್ನಲ್ಲ, ಸೊ ನಾರ್ಮ್ನ ಅಡ್ಜಸ್ಟ್ ಮಾಡಿ ನೀವು ಹೈಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ರಿಮೂವ್ ಮಾಡೋದು ಸೇಮ್ ಥಿಂಗ್. ಸೊ ಫಸ್ಟ್ ಇದನ್ನು ರಿಮೂವ್ ಮಾಡ್ತೀರಾ, ಅಲ್ಲಿ ಲಾಕು ಅದೇ ರೀತಿ ರಿಲೀಸ್ ಮಾಡಿದ್ರೆ ಅದು ರಿಮೂವ್ ಆಗುತ್ತೆ. ಸೇಮ್ ಅದೇ ರೀತಿ ಈ ಲಾಕ್ನ ಅದೇ ರೀತಿ ಇದನ್ನು ಮತ್ತೆ ರಿಮೂವ್ ಮಾಡ್ತೀರಾ ಅಂದರೆ ಇದನ್ನು ಒಂದ್ಸರಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಇದು ಕೂಡ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನೀವು ಎಲ್ಲಿಗೆ ಬೇಕೋ. ಲಾಕ್ ಥರ ಇರುತ್ತೆ. ಸೊ ಯಾವ ಹೈಟ್ ಬೇಕೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇದು ಪ್ರೆಸ್ ಮಾಡಿದ್ರೆ ಅದರಲ್ಲಿ ಲಾಕ್ ಆಗುತ್ತೆ. ಥ್ಯಾಂಕ್ ಯು. ಹಾಯ್, ಟ್ರೆಕರ್ಸಿಂದ ಚಂದನ್ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ನಾನು ಪ್ರೊಜೆಕ್ಟರು ಯಾವ ಥರ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ರೊಜೆಕ್ಟರಲ್ಲಿ ಬಂದು ಮೇಯ್ನಾಗಿ ನಿಮ್ಮದು ಒಂದು ಲ್ಯಾಪ್ಟಾಪ್ ರೆಡಿ ಇರಬೇಕು, ಪ್ರೊಜೆಕ್ಟರ್ ರೆಡಿ ಇರಬೇಕು. ಸೊ ಆ ಕಡೆ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಇಲ್ಲ ಸ್ಕ್ರೀನ್, ವೈಟ್ ಸ್ಕ್ರೀನ್. ಓಕೆ. ಸೊ ಫಸ್ಟ್ ಆಫ್ ಆಲ್ ಇದು HDMI ಕೇಬಲ್. ಲ್ಯಾಪ್ಟಾಪ್ ಆನ್ ಆಗಿರುತ್ತೆ. ಲ್ಯಾಪ್ಟಾಪಲ್ಲಿ HDMI ಕೇಬಲ್ ಪಾಯಿಂಟ್ ಇರುತ್ತೆ. ಸೊ HDMI ಕೇಬಲ್ಗೆ ನೀವು ಇದನ್ನು ಫಸ್ಟ್ ಪ್ಲಗ್ ಮಾಡಬೇಕು. ಇದು ಓರಿಯೆಂಟೇಷನ್ ಫಸ್ಟ್ ನೋಡ್ಕೋಬೇಕು. ಇದು ಕರೆಕ್ಟಾಗಿ ಇಲ್ಲಿ ಪಾಯಿಂಟು ಈ ಶೇಪ್ ಮ್ಯಾಚ್ ಆಗುತ್ತೆ. ಉಲ್ಟಾ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಕರೆಕ್ಟಾಗಿ ಶೇಪ್ ನೋಡಿಕೊಂಡು ಕರೆಕ್ಟಾಗಿ ಇದು ಪ್ಲಗ್ ಮಾಡಬೇಕಾಗುತ್ತೆ. ಸೊ ಈ ಪ್ಲಗ್ ಆಗ್ತಾ ಇದ್ದಂಗೆ ಈ ಸ್ಕ್ರೀನ್ ಬಂದು ಸೊ ಆಪೋಸಿಟ್ ಎಂಡಿಗೆ ಬಂದರೆ ಸೊ ಸೇಮ್ HDMI ಕೇಬಲ್ ಏನಿದೆ ಸೇಮ್ ಪೋರ್ಟು ಇಲ್ಲೂ ಬರುತ್ತೆ. ಸೊ ಇಲ್ಲಿ HDMI ಅಂತ ಬರೆದಿರುತ್ತೆ. ಸೊ ಅದು ನೋಡಿಕೊಂಡು ಅದ್ರ ಪ್ರಕಾರ ಈ ಇದು ಪಾಯಿಂಟ್ ನೋಡ್ಕೊಂಡು ಕರೆಕ್ಟಾಗಿ ಓರಿಯೆಂಟೇಷನ್ ನೋಡ್ಕೊಂಡು ಕನೆಕ್ಟ್ ಮಾಡಬೇಕು. ಇನ್ ಕೇಸ್ ಏನಾದ್ರು ಆಪೋಸಿಟ್ ಸೈಡು ರಾಂಗ್ ಸೈಡ್ ಏನಾದ್ರು ರಾಂಗ್ ಹ್ಯಾಂಡ್ಲಿಂಗ್ ಮಾಡಿದರೆ ಪೋರ್ಟ್ ಕಟ್ ಆಗೋ ಚಾನ್ಸ್ ಇರುತ್ತೆ. ಸೊ ನೋಡ್ಕೊಂಡು ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಇದು ಪವರ್ ಕೇಬಲ್. ಪ್ರೊಜೆಕ್ಟ್ರು ಆನ್ ಮಾಡೋಕ್ಕೆ ಮುಂಚೆ ಸೊ ಫಸ್ಟ್ ಪಾಯಿಂಟ್ ಮಾಡಬೇಕಾಗಿರೋದು ಯೂಶಲಾಗಿ ಇದು ಕ್ಲೋಸ್ ಆಗುತ್ತೆ, ಶಟರ್ ಕ್ಲೋಸ್ ಆಗಿರುತ್ತೆ ಲೆನ್ಸಿಂದು. ಇದನ್ನು ಓಪನ್ ಮಾಡಬೇಕು. ಸೊ ಇದನ್ನು ಓಪನ್ ಮಾಡ್ದಂಗೆ ಯಾವುದೇ ಕಾರಣಕ್ಕೂ ಪ್ರೊಜೆಕ್ಟ್ರು ಆನ್ ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಯೂಸ್ ಆದಮೇಲೆ ಸ್ವಲ್ಪ ಹೊತ್ತು ಹಂಗೆ ಕೂಲಾಗಿ ಬಿಟ್ಟ ಮೇಲೆ ಡೋರ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಾಂದರೆ ತುಂಬ ಹೀಟ್ ಇರುತ್ತೆ, ಇದು ಮೆಲ್ಟ್ ಆಗೋ ಚಾನ್ಸ್ ಇರುತ್ತೆ, ಪ್ರೊಜೆಕ್ಟ್ರು ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ಈಗ HDMI ಕೇಬಲ್ ಕನೆಕ್ಟ್ ಆಗಿದೆ ಲ್ಯಾಪ್ಟಾಪಿಗೆ, ಪವರ್ ಕೇಬಲ್ ಕನೆಕ್ಟ್ ಆಗಿದೆ. ಸೊ ಈ ಥರ ಡಿಫಾಲ್ಟಾಗಿ ಲೈಟ್ ಆನ್ ಆಗಿರುತ್ತೆ ಈ ಥರ. ಸೊ ಇನ್ನೊಂದು ಸರಿ ನೀವು ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ ಪವರ್ ಬಟನ್. ಇನ್ನೊಂದು ಸರಿ ಪ್ರೆಸ್ ಮಾಡಿದಾಗ ಇಲ್ಲಿ ಇನ್ನೊಂದು ಬ್ಲೂ ಕಲರು ಬ್ಲಿಂಕ್ ಆಗೋದು ಲೈಟ್ ಆನ್ ಆಗುತ್ತೆ. ಸೊ ಇದು ಬ್ಲಿಂಕ್ ಆಗುವಾಗ ಸೊ ಇದು ಆನ್ ಆಗಿದೆ ಅಂತ ನಿಮಗೆ ಇಂಡಿಕೇಷನ್ ಅಂದರೆ ಒಂದು ಸೌಂಡ್ ಬರುತ್ತೆ. ಸೌಂಡ್ ಬಂದು ಸ್ಟಾಪ್ ಆಗುತ್ತೆ. ಆಮೇಲೆ ನಿಮಗೆ ಸ್ಕ್ರೀನು ಅಲ್ಲಿ ಡಿಸ್ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಆನ್ ಮಾಡಿದ್ಮೇಲೆ ಈ ಥರ ಸೆಟ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ 2 ಪಾಯಿಂಟ್ ಕವರ್ ಆಗುತ್ತೆ. ಲೈಕ್ ಇದು ಸ್ವಲ್ಪ ಸೆಟ್ಟಿಂಗ್ ಮಾಡೋವಂಥದ್ದು. ಒಂದು ಕ್ಲಿಯರಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಬಂದು ಓರಿಯೆಂಟೇಷನ್, ರೈಟು ಲೆಫ್ಟು ಯಾವ ಥರ ಬೇಕೋ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಫ್ರಂಟಿಂದ ಏನಾದ್ರು ಹೈಟ್ ಅಡ್ಜಸ್ಟ್ ಮಾಡ್ತೀರಾ ಅಂದರೆ ಇದು ಪ್ರೆಸ್ ಮಾಡಿಟ್ಕೊಂಡ್ರೆ ಈ ಲಿವರ್ ಇರುತ್ತಲ್ಲ, ಇದು ಲಿವರ್ ಹಿಂಗೆ ಮುಂದಕ್ಕೆ ಬರುತ್ತೆ. ಸೊ
ಲಿವರು ನೀವು ಕೈ ಬಿಡ್ತಾ ಇದ್ದಂಗೆ ಆ ಹೈಟಿಗೆ ಅಡ್ಜಸ್ಟ್ ಆಗಿರುತ್ತೆ. ಮತ್ತೆ ಪ್ರೆಸ್ ಇನ್ನೊಂದು ಸ್ವಲ್ಪ ಡೌನ್ ಆಗಬೇಕು ಅಂದರೆ ನೀವು ಪ್ರೆಸ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಬಿಟ್ಟು ಕೈ ಬಿಟ್ಬಿಟ್ಟ ತಕ್ಷಣ ನೆಕ್ಸ್ಟ್ ಹೈಟಿಗೆ ಅಡ್ಜಸ್ಟ್ ಆಗುತ್ತೆ. ಸೊ ಇದೊಂದು ಸೆಟ್ಟಿಂಗು ನೀವು ಹೆಂಗೆ ಬೇಕು ಅಡ್ಜಸ್ಟ್ಮೆಂಟ್ ಮಾಡಿ. ಹೈಟ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಈ ನಾಬ್ ಇರುತ್ತೆ, ಈ ನಾಬು ಬ್ಯಾಕ್ ಸೈಡ್ ಏನೇ ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಆ ಸ್ಕ್ರೀನಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು ಅಂದರೆ ಇದನ್ನು ಮಾಡಬೇಕಾಗುತ್ತೆ. ಸೊ ಇನ್ನೂ ಒಂದು ಆಪ್ಷನ್ ಏನು ಅಂದರೆ ನಿಮಗೆ ಅಲ್ಲಿ ಜಾಗ ಇಲ್ಲ, ಸ್ಪೇಸ್ ಇಲ್ಲ ಅಂದರೆ ಒಂದು ಟೇಬಲ್ ಏನು ಸೆಟಪ್ ಮಾಡ್ತೀರೋ ಟೇಬಲ್ಲು ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕು, ಅದೊಂದೇ ಆಪ್ಷನ್ ಇರೋದು. One bounce and over the rope. Attention, it doesn't help. It gives it everything when he looks to play on the option. ಸೊ ಇಲ್ಲಿ ಪವರ್ ಆಫ್ ಅಂತ ಇಲ್ಲಿ ಎಸ್ ಆರ್ ನೋ ಅಂತ ಕೇಳುತ್ತೆ. ಇನ್ನೂ ಒಂದ್ಸರಿ ಎಸ್ ಅಂದರೆ ಪವರ್ ಬಟನ್ ಇನ್ನೊಂದ್ಸರಿ ಪ್ರೆಸ್ ಮಾಡಿದ್ರೆ ಇದು ಆಫ್ ಆಗುತ್ತೆ. ಸೊ ಆಫ್ ಆದಮೇಲೆ ಇದು ಲೆನ್ಸ್ದು ಸ್ಕ್ರೀನ್ ಇದೆಯಲ್ಲ, ಲೆನ್ಸ್ ಸ್ಕ್ರೀನು ಇನ್ನೂ 5 ಮಿನಿಟ್ಸ್ ಹಂಗೆ ಬಿಡಿ. ಸೊ ಒಂದು 5 ಮಿನಿಟ್ಸ್ ಆದಮೇಲೆ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಆಮೇಲೆ ಆ್ಯಸ್ ಇಟ್ ಈಸ್ ಸೇಮ್ ಕೇಬಲ್ಲು HDI ಕೇಬಲ್ಲು ಮತ್ತು ಪವರ್ ಕೇಬಲ್ ರಿಮೂವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.